ನಮ್ ಜೊತೆ ಮಾತನಾಡೋದಕ್ಕೆ ಯತ್ನಾಳ್ ಸರ್ ಇದ್ದಾರೆ, ಅವ್ರಿಗೆ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ಡಿ ಕೆ ಶಿವಕುಮಾರ್ ಅವರ ಒಂದು ಹೇಳಿಕೆ ಸಾಕಷ್ಟು ಗೊಂದಲ ಸೃಷ್ಟಿ ಮಾಡಿದೆ. ನೆಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ ಅಂತ. ಈ ವಿಚಾರದ ಬಗ್ಗೆ ಏನ್ ಹೇಳ್ತೀರಾ ಸರ್? ನೋಡಿ, ಅವರು ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಗೌರವಯುತವಾಗಿ ಶಬ್ದಗಳನ್ನ ಪ್ರಯೋಗವನ್ನ ಮಾಡಬೇಕು. ಸದನದಾಗ ಹೇಳಿದ್ರು, ನಾವು ಒದ್ದು ಮಂತ್ರಿಯಾಗಿ ಒದ್ದು ಕಸಗೊಂಡು ಮಂತ್ರಿ ಆಗಿದ್ದೀನಿ, ಈಗ ಸಿನಿಮಾದವ್ರನ್ನೆಲ್ಲ ನಟ್ ಬೋಲ್ಟ್ ಟೈಟ್ ಮಾಡ್ತೀನಿ. ಇವು ಒಬ್ಬ ಸಜ್ಜನ ರಾಜಕಾರಣಿಗಳ ಭಾಷೆ ಅಲ್ಲ, ಸುಸಂಸ್ಕೃತ ರಾಜಕಾರಣಿಯ ಭಾಷೆ ಅಲ್ಲ. ಅದು ಕನ್ನಡ ನಾಡಿನ ಕನ್ನಡ ಜನ ಮಾತಾಡುವಂಥ ಭಾಷೆ ಅಲ್ಲ. ಕರ್ನಾಟಕ ಅಂದರೆ ಒಂದು ಕಲ್ಚರಲ್ ಸ್ಟೇಟ್ ಅಂತ ಇಡೀ ದೇಶಕ್ಕೆ ನಾವು ಮಾತಾಡಿದ್ದೀವಿ. ಮತ್ತು ಇದು ಬಿಹಾರದಂಗೆ ಉತ್ತರ ಪ್ರದೇಶದಂಗೆ ಮಾತಾಡುವಂಥದ್ದು ಗೌರವಂತರು ಇಲ್ಲೇ ಇಲ್ಲ. ಪ್ರಶ್ನೆ ಬೇರೆ. ಈಗ ನಟ್ ಬೋಲ್ಟ್ ಯಾರು ಟೈಟ್ ಮಾಡ್ತಾರೆ? ನಿಮ್ಮದು ನಟ್ ಬೋಲ್ಟ್ ಟೈಟ್ ಮಾಡೋ ಕಾಲ ಬರ್ತದೆ, ಅವಾಗ ನಾವು ಮಾಡ್ತೀವಿ. ಅದು ಸರ್, ಅದಕ್ಕೆ ಕೆಲವೊಂದಿಷ್ಟು ಶಾಸಕರು ಕೂಡ ಅವ್ರಿಗೆ ಸಮರ್ಥನೆಯನ್ನ ಮಾಡ್ತಿದ್ದಾರೆ. ಅವರ ಒಂದು ಹೇಳಿಕೆ ಏನ್ ಮಾಡ್ಬೇಕು? ಮಂತ್ರಿ ಆಗ್ಬೇಕಾಗಿದೆ, ಮುಂದಿನ ಸಲ ಕಾಂಗ್ರೆಸ್ ಟಿಕೆಟ್ ಬೇಕಾಗಿದೆ, ಅವ್ರ ಸಮರ್ಥನೆ ಮಾಡೇಬೇಕಲ್ಲ. ಸಮರ್ಥನೆ ಮಾಡ್ಲಿಕ್ಕೆ ಮುಂದಿನ ಸಲ ಟಿಕೆಟ್ ಕೊಡೋದಿಲ್ಲ. ಈಗ ನಾಳೆ ಸಚಿವ ಸಂಪುಟ ಮಾತು ಪುನರ್ರಚನೆ ಒಳಗೆ ಮಂತ್ರಿ ಮಾಡೋದಿಲ್ಲ. ಇದಕ್ಕೆ ಸುಮ್ಮ ಅವ್ರಿಗೆ ಜೈ ಜೈ ಹೇಳ್ಕೊತ ಹೊಂಟಾರ. ಸರ್, ಇದನ್ನ ಹೊರತುಪಡಿಸಿ ಸದನದಲ್ಲಿ ಯಾವ ರೀತಿಯಾಗ ನಿಮ್ಮ ಹೋರಾಟ ಇರುತ್ತೆ? ಯಾಕಂದ್ರೆ ಇಲ್ಲಿ ಈಗಾಗಲೇ ರೆಬಲ್ಸ್ ಟೀಮ್ ಅಂತ ಹೇಳಿ, ತಟಸ್ಥ ಬಣ ಅಂತ ಹೇಳಿ, ನಿಮ್ಮಲ್ಲೇ ಒಂದು 3 ಬಣಗಳಾಗಿದೆ ಅನ್ಬಿಟ್ಟು ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿದೆ. ನೀವು ಒಂದಾಗಿ ಯಾವ ರೀತಿಯಾಗಿ ಹೋರಾಟ ಮಾಡ್ತೀವಿ? ಪಕ್ಷ ಸಂಘಟನೆ ಬೇರೆ, ವಿಧಾನಸಭೆಯಲ್ಲಿ ನಾವೆಲ್ಲ ಒಂದೇ. ನಾವು ರಾಜ್ಯದ ಜನರ ಪ್ರತಿನಿಧಿಗಳಿದೆ. ನಾವು ಜನರಿಗೆ ಮೋಸ ಮಾಡ್ಲಿಕ್ಕೆ ತಯಾರಿಲ್ಲ. ನಾವು ಎಲ್ಲರೂ ಒಕ್ಕಟ್ಟಾಗಿ ಹೋರಾಟ ಮಾಡ್ತೀವಿ. ಅಶೋಕ ನೇತೃತ್ವದಲ್ಲಿ ಯಾವುದೇ ನಮ್ಮಲ್ಲಿ ಭಿನ್ನಮತ ಇಲ್ಲ, ಯಾವುದೇ ನಮ್ಮ ವೈಯಕ್ತಿಕ ದ್ವೇಷ ಇಲ್ಲ. ನಾವೆಲ್ಲ ಜನರ ಪರವಾಗಿ ಇವತ್ತು KPSC ಆದರೂ ನಾವು ಎಲ್ಲರೂ ಕೂಡ ನಡೆ ಮಾಡಿದ್ವಿ. ನಾಳೆ ರಾಜ್ಯಪಾಲ ವಂದನಾ ನಿರ್ಣಯ ಬಗ್ಗೆನೂ ಅಷ್ಟೇ ಗಟ್ಟಿ ಮಾತಾಡ್ತೀವಿ. ನಾಳೆ ಬಾಂಗ್ಲಾ ನುಸುಳ್ಕೋಡ್ ಬಗ್ಗೆನೂ ನಾವು ಚರ್ಚೆ ಮಾಡೋದು. ಇದರಲ್ಲಿ ಯಾವುದೇ ರೀತಿ ವಿಧಾನಸಭೆಯಲ್ಲಿ ತಟಸ್ಥ ಬಣ, ಭಿನ್ನಮತ, ನಿಷ್ಠಾವಂತ ಬಣ ಯಾವೂ ಇಲ್ಲ. ಎಲ್ಲ ಒಂದೇ ಬಣ, ಅದು ಭಾರತೀಯ ಜನತಾ ಪಾರ್ಟಿ ವಿಧಾನಸಭೆಯ ಬಣ. ಸರ್, ಇವತ್ತು ನೀವು ಅಶೋಕ್ ಅವ್ರ ಜೊತೆ ಔತಣಕೂಟ ಹಂಚ್ಕೊಂಡಿದ್ದು, ಇದು ಒಂದು ರೀತಿಯಾಗಿ ಬೇರೆ ರೀತಿಯಾಗಿ ಚರ್ಚೆ ಕೂಡ ಆಗುವ ಸಾಧ್ಯತೆಗಳಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀವಿ? ಅಶೋಕರು ಯಾವಾಗಲೂ ಊಟ ಮಾಡಿಸ್ತಾರೆ, ಯಾವಾಗಲೂ ಊಟ ಮಾಡ್ತೀವಿ ನಾವು ಅಶೋಕ್ ಅವರು ಅವ್ರ ಮಂತ್ರಿ ಇದ್ದಾಗೂ ಊಟಕ್ಕೆ ಕರಿತಿದ್ರು, ಹೋಗ್ತಿದ್ದೀವಿ. ಈಗನೂ ಅವ್ರು ಇವತ್ತಿನಿಂದ ಊಟ ಪ್ರಾರಂಭ ಮಾಡ್ಯಾರ. ಅವ್ರು ಡೈಲಿ ಮಾಡಿಸ್ತಾರೆ, ಹೋಗ್ತೀವಿ. ಅದಕ್ಕಿಂತ ಸಂಬಂಧ ಇಲ್ರಿ. ನಾವು ಅವ್ರನ್ನು ವೈರಿ ಅಂಡ್ರವ್ರನ್ನ ಅಶೋಕ್ ಅವ್ರು ನಮ್ಮ ಪಕ್ಷದ ವಿರೋಧ ಪಕ್ಷ ನಾಯಕರದಾರೆ. ಹೋಗಿದ್ದೇನು ತಪ್ಪಿಲ್ಲ, ನಾವು ಊಟ ಮಾಡ್ತೀವಿ. ಅವ್ರ ಬಗ್ಗೆ ನಮ್ದೇನು ಆರೋಪನೂ ಇಲ್ಲ, ಅವ್ರ ಬಗ್ಗೆ ಏನು ನಮ್ದು ದೂರಿಲ್ಲ. ಸರ್, ಮತ್ತೆ ಸದನದೊಳಗೆ ರೆಕ್ಲೈನರ್ ಚೇರ್ಸ್ ಗಳು ಕೂಡ ಹಾಕಿದ್ದಾರೆ, ಮತ್ತೆ ಶಾಸಕರ ವೇತನದ ಬಗ್ಗೆ ಕೂಡ ಚರ್ಚೆ ಆಗ್ತಿದೆ. ಇದೆರಡರ ಬಗ್ಗೆ ಏನ್ ಹೇಳ್ತೀರಾ? ನೋಡಿ, ಇದು ಯಾವ ನಮ್ ಗಮನಕ್ಕಿಲ್ಲ. ಅವ್ರ ಅಧ್ಯಕ್ಷರು ಯಾರು ಹಿರಿಯ ಶಾಸಕರ ಮನವಿ ಮಾಡ್ಕೊಂಡಿರ್ಬೋದು. ಯಾಕಂದ್ರೆ ಏನಾಗಿದೆ, ಇವತ್ತು ಸದನ ಮುಂಜಾನೆ 10 ಗಂಟೆಗೆ ನೋಡ್ರಿ, ಈಗ ಇವತ್ತು 10 ಗಂಟೆಗೆ, ಬೆಳಗಾವಿಯಲ್ಲಿ 9 ಗಂಟೆ 8 ಗಂಟೆಗೆ ಸದನ ಪ್ರಾರಂಭ ಆಗೈತಿ. ರಾತ್ರಿ 1 ಗಂಟೆ ತನಕ ಶಾಸಕರು ಯಾರು ಕೆಲವು ಮಂದಿ ಸಹಿ ಮಾಡಿ ಹೋಗೋರು ಅದಾರೆ. ಆದ್ರೆ ಯಾರು ಶಾಸಕರು ನಿರಂತರವಾಗಿ ಸದನದಲ್ಲಿ ಭಾಗವಹಿಸ್ತಾರ, ಅಟೆಂಡೆನ್ಸ್ ಇರ್ತದ, ಅವ್ರಿಗೊಂದು ಅರ್ಧ ಗಂಟೆ ರೆಸ್ಟ್ನು ಭಾಳ ಅವಶ್ಯ ಇದೆ. ವಯಸ್ಸಾಗಿದ್ರು ಅದಕ್ಕೇನೋ ವ್ಯವಸ್ಥೆ ಮಾಡಿರ್ಬೋದು. ಅದ್ರೇನು ದೊಡ್ಡ ನಾವು ಇದನ್ನು ಮಾಡ್ಲಿಕ್ಕೆ ತಯಾರಿಲ್ಲ. ಶಾಸಕರ ವೇತನ ಭತ್ಯೆ ಬಗ್ಗೆ ಅವ್ರು ಯಾರು ಆ ಒಂದು ಸಮಿತಿಯವ್ರೇನೋ ಶಿಫಾರಸು ಮಾಡ್ಯಾರ, ಅದ್ರ ಮ್ಯಾಗ ಮಾಡ್ಲಾಕತ್ತಿರ್ಬೇಕು. ಸರ್, ಇವತ್ತು ರೇಣುಕಾಚಾರ್ಯ ಅವರು ಒಂದ್ 2,000 ಜನನ ಸೇರಿಸ್ಕೊಂಡು ಒಂದು ಸಣ್ಣದಾಗಿ ಒಂದು ಸಭೆ ಕೂಡ ಆಯೋಜನೆ ಮಾಡಿದ್ದಾರೆ. ಒಂದ್ ರೀತಿಯಾಗಿ ನಿಮಗೆ ಕೌಂಟರ್ ಕೊಡೋ ರೀತಿಯಲ್ಲಿ ಆಯೋಜನೆ ಮಾಡಿದ್ದಾರೆ. ಅವ್ರು ಬೇಕಾದಂತ ಸಭೆ ಮಾಡ್ಲಿ, ದೊಡ್ಡ ಸಭೆ ಮಾಡ್ಲಿ. ಅದು ಮಾಡಿದ 1 ವಾರ ಅಥವಾ 15 ದಿವಸ ನಾವು ಒಂದು ಸಭೆ ಮಾಡ್ತೀವಿ. ಅವ್ರು ಎಷ್ಟು ಸೇರಿಸಿದ್ರೆ 10 ಪಟ್ಟು ಸೇರಿಸ್ತೀವಿ. ಅದು ನಮ್ಮ ತಾಕತ್ತು ಅಲ್ಲಿ ಪ್ರದರ್ಶನ ಮಾಡ್ತೀವಿ. ಕೊನೆಯದಾಗ ಒಂದು ಪ್ರಶ್ನೆ ಸರ್, ರಾಜ್ಯಾಧ್ಯಕ್ಷ ಚುನಾವಣೆ ಬಗ್ಗೆ ಏನ್ ಹೇಳ್ತೀರಾ ಸರ್? ಅದು ಎಲ್ಲ ಗೊಂದಲ ಕ್ಲಿಯರ್ ಆಗಿದೆಯಾ? ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿಗೆ ನೀವು ಅಕ್ಸೆಪ್ಟ್ ಮಾಡಿದ್ದೀರಾ? ಇದೆಯಲ್ಲ, ಹೈಕಮಾಂಡ್ ತಡೆಯಾಜ್ಞೆ ಕೊಟ್ಟಿದೆ, ಸ್ಟೇ ಇದೆ. ಎಸ್, ಇದಾಗಿತ್ತು ಯತ್ನಾಳ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಸೂರ್ಯ ಪ್ರಕಾಶ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.